ಈಗ ನಾವು ರುದ್ರಾಪಟ್ಟಣ ಗ್ರಾಮದಲ್ಲಿರುವ ಪ್ರಸಿದ್ಧ ತಂಬೂರಿ ದೇವಾಲಯದ ಮುಂಭಾಗದಲ್ಲಿ ನಿಂತೇವೆ. ಇದನ್ನು ಯಾಕೆ ತಂಬೂರಿ ದೇವಾಲಯ ಅಂತೇಳಿ ಕರೀತಾರೆ ಅಂದರೆ, ತಂಬೂರಿ ಆಕಾರದಲ್ಲೇ ಈ ದೇವಾಲಯ ನಿರ್ಮಾಣ ಆಗಿರುವಂಥದ್ದು. ಎತ್ತರವಾಗಿರುವಂತಹದ್ದು ಮತ್ತು ಬಲಿಷ್ಠವಾಗಿರುವಂತಹ ತಂಬೂರಿ ಆಕಾರದಲ್ಲಿದೆ. ಎಲ್ಲ ಗೋಪುರದ ಮೇಲೆ ಸಂಗೀತದಲ್ಲಿ ಸಾಧನೆ ಮಾಡಿದಂತಹ ವಿದ್ವಾಂಸರು, ಸಂಗೀತ ಪರಿಕರಗಳ ಜೊತೆಗೆ ಒಳಭಾಗದಲ್ಲೂ ಕೂಡ ಸಂಗೀತ ವಿದ್ವಾಂಸರ ಪ್ರತಿಮೆಗಳನ್ನು ಪ್ರತಿಷ್ಠಾಪಿಸಿ ಅವರನ್ನು ಪೂಜೆ ಸಲ್ಲಿಸಲಾಗ್ತಿದೆ. ಜೊತೆಗೆ ಇಲ್ಲಿಗೆ ಬರುವಂತಹ ಸಂಗೀತ ಸಾಧಕರಿಗೆ ಪ್ರೇರಣೆ ನೀಡಲಾಗ್ತಿದೆ. ಜೊತೆಗೆ ಸಂಗೀತ ಆಸಕ್ತರಿಗೂ ಕೂಡ ಇಲ್ಲಿ ಸಂಗೀತವನ್ನು ಕಲೀಲಿಕ್ಕೂ ಕೂಡ ಅವಕಾಶ ಮಾಡಿಕೊಡ್ಲಾಗ್ತಿದೆ. ಸೊ ನೀವು ನೋಡಿದ ತಕ್ಷಣದಲ್ಲಿ ದೇವಾಲಯ ಒಂದು ಸ್ಫೂರ್ತಿಯನ್ನು ತುಂಬುತ್ತದೆ. ಮತ್ತೆ ಮತ್ತೆ ಇಲ್ಲಿಗೆ ಬರಬೇಕು, ನಾವು ಕೂಡ ಸಂಗೀತದಲ್ಲಿ ಸಾಧನೆ ಮಾಡಬೇಕು ಅನ್ನುವಂಥ ಹುರುಪು ನಮ್ಮ ಮನಸ್ಸಲ್ಲಿ ತುಂಬುತ್ತೆ. ಈ ವೀಣಾ ದೇವಾಲಯದಲ್ಲಿ ಪ್ರತಿನಿತ್ಯ ಪೂಜೆ ಸಲ್ಲಿಸುವಂತಹ ಇಲ್ಲಿಯ ಅರ್ಚಕರಾದಂತಹ ಶ್ವೇತಾದ್ರಿ ಅವರು ನಮ್ಮ ಜೊತೆ ಇದ್ದಾರೆ. ಈ ದೇವಸ್ಥಾನದಲ್ಲಿ ಯಾವೆಲ್ಲ ಸಂಗೀತ ವಿದ್ವಾಂಸರನ್ನು ಪೂಜೆ ಮಾಡ್ತಾರೆ ಈ ಬಗ್ಗೆ ನಮ್ಮ ಜೊತೆ ತಿಳಿಸ್ಕೊಡ್ತಾರೆ. ಶ್ವೇತಾದ್ರಿ ಅವರೇ, ಸಾಕಷ್ಟು ವರ್ಷಗಳಿಂದ ಇಲ್ಲಿ ಪೂಜೆ ಮಾಡ್ತಿದ್ದೀರಾ. ಇಲ್ಲಿ ಸಾಕಷ್ಟು ಸಂಗೀತ ವಿದ್ವಾಂಸರಿದ್ದಾರೆ, ಹಿಂದೆ ಸಾಧನೆ ಮಾಡಿದಂಥ ಐತಿಹಾಸಿಕ ಪುರುಷರು ಕೂಡ ಇಲ್ಲಿ ಇರುವಂಥದ್ದು. ಹಾಗಾಗಿ ಹೇಗೆಲ್ಲ ಪೂಜೆ ನಡೀತದೆ, ಯಾವುದೆಲ್ಲ ಕಾರ್ಯಕ್ರಮ ನಡೀತದೆ ಇಲ್ಲಿ ಅಂತೇಳಿ? ಇಲ್ಲಿ ಸಂಗೀತನೇ ಪ್ರಧಾನ, ಸಂಗೀತದಲ್ಲೇ ಪೂಜೆ ಆಗುವಂಥದ್ದು. ಸಂಗೀತಕ್ಕೆ ಮೀಸಲಾದ ಕ್ಷೇತ್ರ ಇದು. ತುಂಬ ಜನ ಸಂಗೀತ ವಿದ್ವಾಂಸರಿದ್ದಂಥ ಊರಿದು. 164ಕ್ಕಿಂತ ಹೆಚ್ಚಿನ ವಿದ್ವಾಂಸರಿದ್ರಿ ಊರಲ್ಲಿ. ಹಾಗಾಗಿ ಮಣ್ಣನಗುಡನೇ ಸಂಗೀತ ಸರಸ್ವತಿ ಅಂತ ಹೇಳುವಂಥದ್ದು. ಹಾಗಾಗಿ ಇದು ಸಂಗೀತ ಗ್ರಾಮ ಅಂತಲೇ ಕರೆಸ್ಕೊತು. ಪ್ರತಿ ವರ್ಷ ಮೇ ತಿಂಗಳಲ್ಲಿ ಸಂಗೀತೋತ್ಸವ ತುಂಬ ವಿಜೃಂಭಣೆಯಿಂದ ನಡ್ಕೊಂಬಂದಿದೆ ಕಳೆದ 21 ವರ್ಷದಿಂದ. ಇಷ್ಟು ವಿಶೇಷವುಳ್ಳ ಗ್ರಾಮದಲ್ಲಿ ದೇವರಿದೊಂದು ಕ್ಷೇತ್ರ ಮಾಡಿಸ್ಕೊಂಡಿದ್ದಾರೆ. ತಂಬೂರಿ ಆಕಾರದಲ್ಲಿ ಧ್ಯಾನ ಮಂದಿರ ಇರೋಂಥದ್ದು. ಸಪ್ತಸ್ವರಗಳಲ್ಲಿ ಉಚ್ಚಕೋಟಿ ವಿದ್ವಾಂಸರು, ಸಂಗೀತದಲ್ಲಿ ದೈವ ಸಾಕ್ಷಾತ್ಕಾರ ಕಂಡಿರೋರು. ಪುರಂದರದಾಸರು, ವಾದಿರಾಜರು, ಕನಕದಾಸರು, ತ್ಯಾಗರಾಜರು, ಮುತ್ತುಸ್ವಾಮಿ ದೀಕ್ಷಿತರು, ಶ್ಯಾಮಶಾಸ್ತ್ರಿಗಳು. ಇಲ್ಲಿ ವಿಶೇಷಣೆ ಸಂಗೀತ, ಸಂಗೀತದಲ್ಲಿ ಪೂಜೆ. ಸಾರಿಗಾಮ ಪಾದಾನಿ, ಷಡ್ಜದಲ್ಲಿ ಶಾರದೆ. ಇದು ಸಂಗೀತನೇ ಸಪ್ತಸ್ವರಗಳಿಗೆ ಸಮೀಕರಿಸಿ ತಂಬೂರಿ ಆಕಾರದಲ್ಲಿ ಧ್ಯಾನ ಮಂದಿರ ಮತ್ತು 7 ಮೆಟ್ಟಿಲುಗಳು, ಗೋಪುರದ 7 ಹಂತಗಳೆಲ್ಲ ಸಂಗೀತಕ್ಕೆ ಸಮೀಕರಣ ಆಗಿದೆ. ಇಲ್ಲಿ ವಿಶೇಷಣೆ ಸಂಗೀತ. ಸಾಕಷ್ಟು ಜನ ಸಂಗೀತ ಕಲಿಬೇಕು, ಹಾಗಾಗಿ ಸಂಗೀತ ಗ್ರಾಮಕ್ಕೆ ಬರಬೇಕು, ಎಸ್ಪೆಷಲಾಗಿ ತಂಬೂರಿ ದೇವಸ್ಥಾನಕ್ಕೆ ಭೇಟಿ ಕೊಡಬೇಕಂತ ಹೇಳ್ತಾರೆ. ಇಲ್ಲಿಗೆ ಬಂದಂತಹ ಸಂಗೀತ ಪ್ರೇಮಿಗಳಿಗೆ ಅಥವಾ ಸಂಗೀತ ಕಲಿಯುವಂತಹ ಆಸಕ್ತಿ ಇರುವಂಥವ್ರಿಗೆ ಇಲ್ಲಿ ಅವಕಾಶ ಇದೆಯಾ ಅಂತ? ಇಲ್ಲಿ ಸಂಗೀತ ಮುಂಚೆ ಎಲ್ಲ ನಡೀತಾ ಇತ್ತು. ವಿದ್ವಾಂಸರೆಲ್ಲ ಇದೇ ಊರಲ್ಲಿ ಉಳ್ಕೊಂಡಿದ್ರು. ಆವಾಗ ಇಲ್ಲಿ ರೆಗ್ಯುಲರ್ ಕ್ಲಾಸ್ಗಳು ಮತ್ತು ಕ್ಯಾಂಪ್ಗಳೆಲ್ಲ ನಡೀತಾ ಇತ್ತು. ಇವಾಗೆಲ್ಲ ಸಿಟಿಲಿದ್ದಾರೆ, ಎಲ್ಲ ಮೈಸೂರು, ಬೆಂಗಳೂರು ಹೊರಗಡೆ ಇರೋದ್ರಿಂದ ಅಲ್ಲಿ ಡೈಲಿ ಕ್ಲಾಸಸ್ ಮಾಡ್ತಾಯಿದ್ದಾರೆ ಮತ್ತು 100 ಮಕ್ಕಳುಗಳು ಕಲಿತಾ ಇದ್ದಾರೆ. ಅಲ್ಲಿ ಮೇನಲ್ಲಿ ಅದ್ಧೂರಿಯಾಗಿ ಒಂದು ಉತ್ಸವ ನಡೆಯುತ್ತೆ, ಒಂದು ಸಂಗೀತೋತ್ಸವ ಇಲ್ಲಿರುವಂಥದ್ದು. ಅವತ್ತು ಎಷ್ಟು ವಿಶೇಷವಾದ ಕಾರ್ಯಕ್ರಮ ಇರ್ತದೆ, ಯಾರೆಲ್ಲ ಬರ್ತಾರೆ ಇಲ್ಲಿಗೆ ಅಂತ? ಈ ಸಂಗೀತೋತ್ಸವದಲ್ಲಿ ಎಲ್ಲ ಪ್ರತಿ ವರ್ಷ ಮೇನಲ್ಲಿ ನಡೆಯುತ್ತೆ. 4 ದಿನ 5 ದಿನ ತುಂಬ ಗ್ರ್ಯಾಂಡಾಗಿರುತ್ತೆ. ಬಂದಂಥವ್ರಿಗೆ ಊಟ ತಿಂಡಿ ವ್ಯವಸ್ಥೆ ಮತ್ತು ಉಳ್ಕೊಳ್ಳೋ ವ್ಯವಸ್ಥೆ ಮತ್ತು ಎಲ್ಲ ವಿದ್ವಾಂಸರದೇ ಕಚೇರಿ ಇರುತ್ತೆ ಪೂರ್ತಿ. ಬೆಳಗ್ಗೆ 9ರಿಂದ ರಾತ್ರಿ 9ವರೆಗೂ ಆ್ಯಕ್ಟಿವಿಟಿ, ಸಂಗೀತ ಕಚೇರಿಗಳು ನಡ್ಕೊಂಡು ಬರುತ್ತೆ.
ಅಂದರೆ ದೇಶ ವಿದೇಶದಿಂದ ಗಣ್ಯರು ಬರುವಂಥದ್ದು, ಸಂಗೀತ ವಿದ್ವಾಂಸರು. ವಿಶೇಷ ಇರುತ್ತೆ, ವಿಶೇಷ ಅತಿಥಿಗಳು ಆಗಮಿಸಿರ್ತಾರೆ. ಮತ್ತು ಕಡೆಯ ದಿನ ಅಲ್ಲಿ ನದಿ ಹತ್ರ ತೆಪ್ಪೋತ್ಸವ ಅಂತ ಮಾಡ್ತಾರೆ. ಮತ್ತು ನಾಚಾರಮ್ಮ ಪ್ರಶಸ್ತಿ ಅಂತ ಪ್ರತಿ ವರ್ಷ ಸಾಧಕರಿಗೆ ಗುರುತಿಸಿ ಆ ಸಾಧಕರಿಗೆ ಪ್ರಶಸ್ತಿ ಕೊಡುವಂಥ ಕಾರ್ಯಕ್ರಮ ಸಹ ಇರುತ್ತೆ. ಧನ್ಯವಾದಗಳು ಮಾಹಿತಿ ತಿಳಿಸಿದ್ದಕ್ಕೆ. ಸೊ ಇದು ಇಲ್ಲಿನ ವಿಶೇಷ ಅಂತ ಹೇಳಿದರೆ, ಇಲ್ಲಿ ಸಪ್ತಸ್ವರ ಮಂಟಪ ಇದೆ. ಎಲ್ಲ ಸಂಗೀತ ಸಾಧಕರೇನಿದ್ದಾರೆ ಆ ಸಾಧಕರ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಅವರನ್ನು ಆರಾಧನೆ ಮಾಡಲಾಗ್ತದೆ. ಮತ್ತು ಸಂಗೀತಕ್ಕೂ ಕೂಡ ಒತ್ತನ್ನು ಕೊಡಲಾಗ್ತದೆ. ಇಲ್ಲಿ ತಂಬೂರಿ ದೇವಾಲಯದಂತೆ 12 ಸ್ವರ ಸ್ತಂಭ ಮಂಟಪ ಅಂಥೇಳಿ ಒಂದು ದೇವಾಲಯ ಇದೆ. ಇಲ್ಲಿಯ ವಿಶೇಷ ಅಂತ ಹೇಳಿದರೆ, ಇಲ್ಲಿ ಸಾಕಷ್ಟು ಸಂಗೀತದ ಕಂಬಗಳಿದ್ದಾವೆ. ಪ್ರತಿಯೊಂದು ಕಂಬದಲ್ಲೂ ಕೂಡ ಸಂಗೀತದ ಸ್ವರ ನುಡಿಸಲಾಗ್ತದೆ. ಇದು ನಾವು ಹಿಂದೆ ಹಂಪಿಯಲ್ಲಿ ಕಾಣ್ತಿದ್ವು ಸಂಗೀತ ಸ್ತಂಭಗಳು. ಪ್ರತಿ ಕಂಬವನ್ನು ನುಡಿಸಿದಾಗ ಸಾರಿ ಗಾಮ ಪಾದಾನಿ ಹೀಗೆ ಸ್ವರ ನುಡಿಯುತ್ತೆ, ನಮಗೆ ಮನಸ್ಸಿಗೆ ಹಿತ ನೀಡುತ್ತೆ. ಅಂತಹದ್ದೇ ಕಂಬಗಳನ್ನು ಇಲ್ಲಿಯೂ ಕೂಡ ಪ್ರತಿಷ್ಠಾಪಿಸಲಾಗಿದೆ. ಇಲ್ಲಿ ಬರುವಂತಹ ಸಂಗೀತ ಆಸಕ್ತರು, ಸಂಗೀತವನ್ನು ಕಲಿಬೇಕು ಅಂತೇಳಿ ಆಸಕ್ತಿ ಇರುವಂಥವ್ರು ಇಲ್ಲಿಗೊಮ್ಮೆ ಬಂದರೆ ಆ ಸಂಗೀತದ ಮಾರ್ದನಿಗೆ ಮಾರು ಹೋಗ್ತಾರೆ. ಜೊತೆಗೆ ನಾವು ಸಂಗೀತ ಕಲಿಬೇಕು ಅನ್ನುವಂತಹ ಅಭಿಲಾಷೆ ನಮ್ಮಲ್ಲಿ ಕಾಡುತ್ತೆ. ಹಾಗಾದರೆ ಹೇಗಿದೆ ಸ್ವರ ಸ್ತಂಭ ಮಂಟಪ? ಬನ್ನಿ ನೋಡ್ಕೊಂಬರೋಣ. ಸ್ವರ ಮಂಟಪ ಕೂಡ ಇದೆ ಪಕ್ಕದಲ್ಲಿ. ಸೊ ಅದರ ವಿಶೇಷತೆ ಏನು? ಅಲ್ಲಿ ಸಂಗೀತ ಕಲಿಯೋರಿಗೆ ಒಳಗಡೆ ಪ್ರವೇಶ ಮಾಡಲಿಕ್ಕೆ ಅವಕಾಶ ಇದೆಯಾ? ಕಲಿಸ್ಲಿಕ್ಕೂ ಅವಕಾಶ ಇದೆಯಾ ಅಂತ? ಅದು ಸಂಗೀತ ಕಲಿಸೋಕ್ಕೆ ಅಂತಲ್ಲ, ಅಲ್ಲಿ ಸ್ವರಗಳನ್ನು ಪರಿಚಯ ಮಾಡಿಕೊಳ್ಳಿಕ್ಕೆ ಅದು ಇರುವಂಥ ಸ್ವರಸ್ತಂಭ ಮಂಟಪ ಅಂತ. ನೀವು ಹಂಪಿಲೆಲ್ಲ ನೋಡಿರ್ತೀರಿ 12 ಸಪ್ತಸ್ವರ ಕಂಬಗಳು ಅಂತ. ಆದರೆ ಸ್ವರಸ್ಥಾನಗಳನ್ನು 12 ಸ್ವರಸ್ಥಾನಗಳಿರುವಂಥ ಕಲ್ಲಿನ ಮಂಟಪವನ್ನು ಇದೇ ಮೊಟ್ಟ ಮೊದಲ ಬಾರಿಗೆ ಮಂಟಪದಲ್ಲಿ ರಚಿಸಿರುವಂಥದ್ದು. ಒಂದೊಂದು ಕಂಬ ನಾವು ನುಡಿಸಿದಾಗೆಲ್ಲ ಒಂದೊಂದು ಕಂಬದಲ್ಲಿ ಒಂದೊಂದು ಸ್ವರಗಳು ಮೂಡ್ತವೆ. 12 ಸ್ವರಸ್ಥಾನಗಳನ್ನು ಇದೇ ಮೊಟ್ಟ ಮೊದಲು ರುದ್ರಪರ್ಣದಲ್ಲಿ ಇಲ್ಲಿ ಸ್ಥಾಪನೆಯಾಗಿರುವಂಥದ್ದು. ಇದು ಇಲ್ಲಿ ವಿಶೇಷ. ಅಲ್ಲೊಂದು ಸಣ್ಣ ಟ್ಯೂನರ್ ಇದೆ, ನಿಧಾನವಾಗಿ ಅದನ್ನು ನಾವು ನುಡಿಸ್ತಾ ಬಂದರೆ ಅಲ್ಲಿ ಒಂದೊಂದು ಕಂಬಗಳಲ್ಲಿ ಒಂದೊಂದು 12 ಸ್ವರಸ್ಥಾನಗಳು ಗೋಚರಿಸ್ತವೆ. ತಂಬೂರಿ ದೇವಾಲಯಕ್ಕೆ ಕೇವಲ ರಾಜ್ಯ ಮಾತ್ರ ಅಲ್ಲ, ಹೊರ ರಾಜ್ಯದಿಂದಲೂ ಕೂಡ ಸಾಕಷ್ಟು ಪ್ರವಾಸಿಗರು ಬರ್ತಾರೆ, ಇಲ್ಲಿಗೆ ಬಂದು ಸಂಭ್ರಮಿಸಿ ಹೋಗ್ತಾರೆ. ಇವತ್ತು ಮಹಾರಾಷ್ಟ್ರದಿಂದ ಬಂದಂತಹ ಮೋನಾ ಅವರು ನಮ್ಮ ಜೊತೆ ಇದ್ದಾರೆ. ಈ ದೇವಸ್ಥಾನವನ್ನು ನೋಡಿದರೆ ತುಂಬ ಖುಷಿಪಟ್ಟಿದ್ದಾರೆ. ಸೊ ಹೇಗೆ ಅನಿಸ್ತದೆ ಇಲ್ಲಿಗೆ ಬಂದಾಗ ಕೇಳೋಣ. ತಾವು ಮಹಾರಾಷ್ಟ್ರದಿಂದ ಬಂದಿರೋ ಅಂತ ಗೊತ್ತಾಯಿತು, ವಿಶೇಷವಾದಂತಹ ದೇವಾಲಯ. ಇಲ್ಲಿಗೆ ಬಂದಾಗ ಹೆಂಗೆ ಅನಿಸ್ತು ನಿಮಗೆ? I would like to speak in English, sorry for that. But this place is amazing and the atmosphere is very, very peaceful over here. I like this place very much. Just 2 words, that's all. I can't explain more than that, but the atmosphere is really peaceful and the climate and the air over here is very refreshing. Thank you. ಹಾಗೆ ಮೈಸೂರಿನಿಂದ ಶಕುಂತಲಾ ಅವರು ಕೂಡ ಈ ದೇವಸ್ಥಾನಕ್ಕೆ ಬಂದಿದ್ದಾರೆ. ಶಕುಂತಲಾ ಅವರೇ, ಹೇಗೆ ಅನಿಸ್ತೆ ಇಲ್ಲಿಗೆ ಬಂದಾಗ? ಇದು ತುಂಬ ಚೆನ್ನಾಗಿದೆ, ಆದರೆ ಮೇಂಟೆನೆನ್ಸ್ ನೋಡಿದ್ರೆ ಸಾಲದು ಅಂತ ಅನಿಸ್ತದೆ. ಇನ್ನೂ ಸ್ವಲ್ಪ ಮೇಂಟೆನೆನ್ಸ್ ಇಲ್ಲದಿದ್ದರೆ ಪ್ರವಾಸಿಗರು ಇನ್ನೂ ಬರ್ತಾರೆ. ಸ್ವಲ್ಪ ಇನ್ನೂ ಚೆನ್ನಾಗಿ ಎಲ್ಲ ಕ್ಲೀನ್ನೆಸ್ ಅದು ಎಲ್ಲ ಆಗಬೇಕು ಸರ್. ಪ್ರವಾಸಿಗರು ಕೂಡ ಇದ್ದಾರೆ, ಬನ್ನಿ ಅವ್ರಿಗೆ ಹೇಗೆ ಅನಿಸ್ತು ಈ ದೇವಸ್ಥಾನ ಕೇಳೋಣ. ಎಲ್ಲಿಂದ ಬಂದಿದ್ದೀರಾ? ತಾವೇನು ಮಾಡ್ತೀರಾ? ನಿಮ್ಮ ಹೆಸರೇನು? ನಾವು ಮಡಿಕೇರಿಯಿಂದ ಬಂದಿರೋದು. ನನ್ನ ಹೆಸರು ಸುನೀತಾ ಅಂತೇಳಿ, ನಾನು ಉಪನ್ಯಾಸಕಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ. ಇಲ್ಲಿ ಬಂದು ತುಂಬ ಖುಷಿ ಆಯಿತು. ಎಲ್ಲ ಕನಕದಾಸರು, ಪುರಂದರದಾಸರು ಮುಂತಾದ ಸಂಗೀತ ವಿದ್ವಾಂಸರ ಬಗ್ಗೆ ಈ ಒಂದು ದೇವಸ್ಥಾನವನ್ನು ಕಟ್ಟಿದ್ದಾರೆ. ಮತ್ತು ತುಂಬ ಅಪರೂಪವಾಗಿದೆ, ಯಾಕಂದರೆ ತಂಬೂರಿ ಶೇಪಲ್ಲಿರುವಂಥದ್ದು ನಮಗೆ ತುಂಬ ಖುಷಿ ಆಯಿತು. ಇದು ಮೊದಲನೇ ಬಾರಿಗೆ ನಾವು ಇಲ್ಲಿ ಬರ್ತಾ ಇರೋದು, ನೋಡಿ ತುಂಬ ಖುಷಿ ಆಯಿತು. ಹೀಗೆ ಸಾಕಷ್ಟು ಜನ ಬರ್ತಾರೆ, ಇಲ್ಲಿ ಖುಷಿಪಟ್ಟೇ ಹೋಗ್ತಾರೆ, ಮತ್ತೆ ಮತ್ತೆ ಬರಬೇಕು ಅನ್ನುವ ಆಸೆ ಬರ್ತದೆ. ಜೊತೆಗೆ ಮತ್ತಷ್ಟು ಜನನ ಕೂಡ ಇಲ್ಲಿ ಕರ್ಕೊಂಬರ್ತಾರೆ. ನೀವು ಬನ್ನಿ, ದೇವಸ್ಥಾನ ನೋಡಿ ಸಂಭ್ರಮಿಸಿ.
ಇದು ರುದ್ರಪಟ್ಟಣದಲ್ಲಿರುವಂತಹ ತಂಬೂರಿ ದೇವಾಲಯದ ವಿಶೇಷತೆಗಳು. ಇಲ್ಲಿ ಸಂಗೀತ ಸಾಧಕರನ್ನು ನೋಡ್ಬೋದು, ಅವರ ಸಾಧನೆಗಳನ್ನು ತಿಳ್ಕೊಳ್ಬೋದು. ಜೊತೆಗೆ ಸಂಗೀತವನ್ನು ಕಲೀಲಿಕ್ಕೆ ಆಸಕ್ತಿ ಇದ್ದರೆ ಖಂಡಿತವಾಗಿ ಇಲ್ಲಿ ಸಂಗೀತವನ್ನು ಕಲಿಬಹುದು. ಸಪ್ತಸ್ವರ ಮಂಟಪದಲ್ಲಿ ಕುಳಿತು ಸಂಗೀತವನ್ನು ಕೂಡ ಆಲಿಸಬಹುದು, ಜೊತೆಗೆ ಹಾಡಬಹುದು. ಇಲ್ಲಿ ಮೇನಲ್ಲಿ ಸಂಗೀತೋತ್ಸವ ನಡೀತದೆ. ಅವತ್ತು ದೇಶ ವಿದೇಶದಿಂದ ಕೂಡ ಸಂಗೀತ ವಿದ್ವಾಂಸರು ಬರ್ತಾರೆ. ಇಲ್ಲಿ ಕಚೇರಿಯನ್ನು ಕೂಡ ನೀಡ್ತಾರೆ. ಸಂಗೀತ ಸಾಧಕರ ಬಗ್ಗೆ ಕೂಡ ಅವರು ವಿವರಿಸ್ತಾರೆ. ಇಲ್ಲಿಗೆ ಖಂಡಿತವಾಗಿ ಸಂಗೀತದಲ್ಲಿ ಸಾಧನೆ ಮಾಡಬೇಕು ಅಂಥೇಳಿ ಬಂದವರಿಗೆ ಇದೊಂದು ಸ್ಫೂರ್ತಿದಾಯಕ ತಾಣ ಆಗೋದ್ರಲ್ಲಿ ಎರಡು ಮಾತೇ ಇಲ್ಲ. ಹಾಗಾದರೆ ಬನ್ನಿ, ಮೇನಲ್ಲಿ ನಾವು ಕೂಡ ಸಂಗೀತ ಗ್ರಾಮದಲ್ಲಿ ನಡೆಯುವಂಥ ಸಂಗೀತೋತ್ಸವದಲ್ಲಿ ಪಾಲ್ಗೊಳ್ಳೋಣ, ಸಂಭ್ರಮಿಸೋಣ.